ನಾಮಕ್ಕೆ ಸ್ತೋತ್ರವಾಗಲಿ. ಪವಿತ್ರ ಯೇಸು ಸಭೆಯ ಮೂಲಕ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಈ ಮುಂಜಾನೆ ಸಮಯದಲ್ಲಿ ವಂದಿಸ್ತೇವೆ. ಈ ದಿನದ ಜೀವ ಕೊಡುವ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 15 ವಾಕ್ಯಗಳು 1-6. ದೃಢವಾದ ನಂಬಿಕೆಯುಳ್ಳ ನಾವು ನಮ್ಮ ಸುಖವನ್ನು ನೋಡಿಕೊಳ್ಳದೆ ದೃಢವಿಲ್ಲದವರ ಅನುಮಾನಗಳನ್ನು ಸಹಿಸಿಕೊಳ್ಳಬೇಕು. ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ನೆರೆಯವನ ಹಿತವನ್ನು ಭಕ್ತಿವೃದ್ಧಿಯನ್ನು ಅಪೇಕ್ಷಿಸುವವನಾಗಿ ಅವನ ಸುಖವನ್ನು ನೋಡಿಕೊಳ್ಳಲಿ. ಯಾಕೆಂದರೆ ಕ್ರಿಸ್ತನು ಸಹ ತನ್ನ ಸುಖವನ್ನು ನೋಡಿಕೊಳ್ಳಲಿಲ್ಲ. ದೇವರೇ, ನಿನ್ನನ್ನು ದೂಷಿಸಿದವರ ದೂಷಣೆಗಳು ನನ್ನ ಮೇಲೆ ಬಂದವು ಎಂಬುದಾಗಿ ಬರೆದಿರುವಂತೆ ಆತನಿಗೆ ಸಂಭವಿಸಿತಲ್ಲ. ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತು. ನಾವು ಓದಿ ಸ್ಥಿರಚಿತ್ತವನ್ನು ಆದರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆಯುಳ್ಳವರಾಗಿರುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು. ಆ ಸ್ಥಿರಚಿತ್ತವನ್ನು ಆದರಣೆಯನ್ನು ಕೊಡುವ ದೇವರು ನೀವು ಕ್ರಿಸ್ತ ಯೇಸುವನ್ನು ಅನುಸರಿಸಿ ಒಂದೇ ಮನಸ್ಸುಳ್ಳವರಾಗಿರುವಂತೆ ನಿಮಗೆ ದಯಪಾಲಿಸಲಿ. ಹೀಗೆ ನೀವು ಏಕ ಮನಸ್ಸಿನಿಂದ ಒಮ್ಮುಖವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾದ ದೇವರನ್ನು ಕೊಂಡಾಡುವಿರಿ. ಪ್ರಾರ್ಥಿಸೋಣ. ಸ್ತೋತ್ರ ಕರ್ತನೆ, ಸ್ತೋತ್ರ ರಾಜ, ಅಪ್ಪ ಪರಿಶುದ್ಧನು, ಪ್ರೀತಿ ಸ್ವರೂಪನು, ಮಹೋನ್ನತನು ತಂದೆ, ಈ ಕೊಟ್ಟ ಒಂದು ವಾಕ್ಯಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೀನಿ ಕರ್ತನೆ ಅಪ್ಪ ರಾಜ. ಈ ದಿನವೂ ಸಹ ಕರ್ತನೆ ಅಪ್ಪ ರಾಜ, ನಿಮ್ಮ ವಾರ್ತೆಯನ್ನು ಓದಿ ಕರ್ತನೆ ಅಪ್ಪ ರಾಜ, ನಿಮ್ಮ ನಾಮವನ್ನು ಮಹಿಮೆ ಪಡಿಸುವಂತೆ ನೀವು ಕೊಟ್ಟ ಕೃಪೆಗಾಗಿ ಸ್ತೋತ್ರ ಮಾಡ್ತೀನಿ ಕರ್ತನೆ ಅಪ್ಪ. ಈ ವಾಕ್ಯದಲ್ಲಿ ಹೇಳಿದಂತೆ ಕರ್ತನೆ ಅಪ್ಪ ರಾಜ, ನಿಮ್ಮಂತೆ ನಾವು ಸಹ ನೆರೆಯವರನ್ನು ಕರ್ತನೆ ಪ್ರೀತಿಸುವಂತೆ ನಿಮ್ಮಂತೆ ನಿಮ್ಮ ಪ್ರೀತಿಯ ಮನಸ್ಸನ್ನು ನಮಗೆ ದಯಪಾಲಿಸಬೇಕು. ಹಾಗೆ ನಿಮ್ಮನ್ನು ಕೇಳ್ಕೊಳ್ತೀವಿ ಕರ್ತನೆ ಅಪ್ಪ ರಾಜ. ಅಪ್ಪ, ನೆರೆಯವರ ಮೇಲೆ ಏನಾದರೂ ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳು ಇದ್ದರೆ ಕರ್ತನೆ ಎಲ್ಲವನ್ನು ನೀಗಿಸಿ ಕರ್ತನೆ ಅಪ್ಪ ರಾಜ, ಕ್ಷಮಿಸುವಂಥ ಮನೋಭಾವವನ್ನು ದಯಪಾಲಿಸಿ ಕರ್ತನೆ ಅಪ್ಪ. ನಾವು ನಿಮ್ಮಂತೆ ಮಾರ್ಪಡಬೇಕು ಕರ್ತನೆ ಅಪ್ಪ ರಾಜ. ಅಪ್ಪ, ನಿಮ್ಮಲ್ಲಿದ್ದ ಕರ್ತನೆ ಶಾಂತಿ, ಸಮಾಧಾನ, ಪ್ರೀತಿ, ತಾಳ್ಮೆ ಎಲ್ಲವನ್ನು ನಮಗೂ ದಯಪಾಲಿಸಿ ಕರ್ತನೆ. ಈ ಸಮಯದಲ್ಲಿ ನನ್ನೊಟ್ಟಿಗೆ ಯಾರು ಸೇರಿ ಪ್ರಾರ್ಥನೆ ಮಾಡ್ತಿದ್ದಾರೋ ಕರ್ತನೆ ಅಪ್ಪ ರಾಜ, ಅವರೆಲ್ಲರ ಪ್ರಾರ್ಥನೆ ಸಹ ನೀವು ಕೇಳಿ ಕರ್ತನೆ ಅಪ್ಪ ರಾಜ. ಅವರವರ ಮನಸ್ಸಿನಲ್ಲಿ ಶಾಂತಿ, ಸಮಾಧಾನ, ಪ್ರೀತಿಯನ್ನು ನೀವು ಕೊಟ್ಟು ಕರ್ತನೆ ಆಶೀರ್ವದಿಸಬೇಕಾಗಿ ನಿಮ್ಮನ್ನ ಕೇಳ್ಕೊಳ್ತೀನಿ ಕರ್ತನೆ ಅಪ್ಪ ರಾಜ. ಅಪ್ಪ, ಈ ವೇಳೆಯೋ ಕರ್ತನೆ ಅಪ್ಪ ನಮ್ಮ ಪ್ರಾರ್ಥನೆ ಕೇಳಿ ಕರ್ತನೆ ನೀವು ಸದುತ್ತರವನ್ನು ದಯಪಾಲಿಸ್ತೀರ ಅಂತ ವಿಶ್ವಾಸಿಸ್ತೀವಿ ಕರ್ತನೆ ಅಪ್ಪ ರಾಜ. ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೀನಿ ಕರ್ತನೆ. ಎಲ್ಲ ಸ್ತುತಿ ಘನ ಮಹಿಮೆ ನಿಮಗೆ ಸಲ್ಲಿಸ್ತೀನಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ, ಜೀವವುಳ್ಳ ತಂದೆಯೇ, ಆಮೀನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.